ಫ್ರೆಂಡ್ಸ್ ನಾನಿವತ್ತು ಒಂದು ನೈಟ್ ಪೂರ್ತಿ ಎಚ್ಚರಿರ್ಬೇಕು. क्या बात है सर. ಆ ಚಾಲೆಂಜ್ನ ಹಾಕೊಂಡಿದ್ದೀನಿ. ಬಟ್ ನನ್ನ ಕೈಲಿ ಆಗುತ್ತೋ ಇಲ್ಲ ಅಂತ ಗೊತ್ತಿಲ್ಲ. ಆದರೆ ಟ್ರೈ ಮಾಡ್ತೀನಿ. ಟ್ರೈ ಅಲ್ಲ ಮಾಡೇ ಮಾಡ್ತೀನಿ. ಇವಾಗಲೇ ಹಾಸಿಗೆ ನೋಡಿದ್ರಾಗ ನಿದ್ದೆ ಬರಾಕತ್ತವು. ಇನ್ನು ನೈಟ್ ಪೂರ್ತಿ ಅಂದ್ರೆ ಆ ದೇವರೇ ಕಾಪಾಡ್ಬೇಕು ನನ್ನ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ ಇವಾಗ ಟೈಮು 10 ಗಂಟೆ ಆಗೈತಿ. ಫ್ರೆಂಡ್ಸ್ ಇವಾಗ ಟೈಮು 10 ಗಂಟೆ ಆಗೈತಿ. ಈ 10 ಗಂಟೆಯಿಂದ ಹಿಡಿದು ಬೆಳತಂಕ ಅಂದರೆ ಬೆಳಗ್ಗೆ ಸೂರ್ಯ ಹುಟ್ಟೋವರೆಗೂ ಎಚ್ಚರಿರ್ಬೇಕು. ಅದು ನನ್ನ ಕೈಲಿ ಆಗೋತಿಲ್ಲ ಅಂತ ಗೊತ್ತಿಲ್ಲ. ಬಟ್ ಇವಾಗ ಸಿಚುವೇಶನ್ ನೋಡಿದರೆ ನನಗೆ ಇವಾಗಲೇ ನಿದ್ದೆ ಬರ್ತೈತಿ. ಆದರೂ ಐ ವಿಲ್ ಟ್ರೈ. ಫ್ರೆಂಡ್ಸ್ ಇವಾಗ ಟೈಮು 10:45 ಆಗೈತಿ. 3:15 ಗಂಟೆ ಏನು ಮಾಡಿದೆ ಅಂದ್ರೆ ಮನ್ಯಾಗ ಬಿಗ್ ಬಾಸ್ ನೋಡಾಕತ್ತಿದ್ದೆ. ಇವಾಗ ನಾನು ಮೊಟೆಬೆನ್ನೂರು ರೋಡಿಗೆ ಬಂದೀನಿ. ಮೊಟೆಬೆನ್ನೂರು ರೋಡಿಗೆ ಯಾಕಂದ್ರೆ ಇಲ್ಲಿ ಲೈಟ್ ಎಲ್ಲ ಆಫ್ ಆಗಿರ್ತಾವು. ಫುಲ್ ಎಲ್ಲಿ ನೋಡಿದ್ರು ಸುತ್ತ ನೋಡಿದ್ರು ಕತ್ಲು. ಇವತ್ತು ಹುಣ್ಣಿಮೆ ಬೇರೆ. ಹುಣ್ಣಿಮೆಯಲ್ಲಿ ಫುಲ್ ಚಂದ್ರನ ಬೆಳಕು ಬಿಟ್ಟು ಬೇರೆ ಏನು ಇರಲ್ಲ. ಚಂದ್ರನ ಬೆಳಕು ನೋಡಿ, ಚಂದ್ರನ ಬೆಳಕು ಬಿಟ್ರೆ ಏನು ಇರಲ್ಲ. ಹಂಗಾಗಿ ಸ್ವಲ್ಪ ಏಕಾಂತವಾಗಿ ಅಡ್ಡಾಡೋಣ ಅಂತ ಬಂದನಿ. ಆಯ್ತು ಆಮೇಲೆ ಫ್ರೆಂಡ್ಸ್ ನೈಟ್ ಹೊತ್ತು ನಿಮ್ಗೆ ನಿದ್ದೆ ಬರಬಾರ್ದು ಅಂದ್ರೆ ಯಾವ್ದಾದ್ರು ಕೂಲ್ ಡ್ರಿಂಕ್ಸ್ ಕುಡೀರಿ, ಇಲ್ಲ ಎನರ್ಜಿ ಡ್ರಿಂಕ್ ಕುಡೀರಿ. ಹಂಗಾದ್ರೆ ನಿದ್ದೆ ಬರಲ್ಲ. ಹಂಗಾಗಿ ನಾನು ಇವತ್ತು 2 ಕೂಲ್ ಡ್ರಿಂಕ್ಸ್ ತಂದನಿ. ನೋಡ್ಬರ್ರಿ ಇಲ್ಲಿ, ನೋಡ್ರಿ ಇಲ್ಲೇ ಫಾಂಟಾ ಒಂದು ತಂದನಿ, ಇನ್ನೊಂದು ಅಗ್ನಿ ತಂದನಿ. ಮತ್ತೆ ನನಗೆ ಹಲೋ ಗೋಲ್ಡು ಬಾಯ್ ಚಪ್ರಸಾಕ್ ಏನಾದ್ರು ಬೇಕಲ್ಲ, ಹಂಗಾಗಿ ಅದನ್ನ ತಂದನಿ. ಬಿಸ್ಕಿಟ್ ಯಾಕಂದ್ರ ಬಿಸ್ಕಿಟ್ ಹಂಗೆ ಟೈಮ್ ಪಾಸ್ ಮಾಡೋಣ ಅಂತ ತಂದನಿ. ನಿದ್ದೆ ಬರಬಾರ್ದು ಅಂತ ಹೇಳಿ ಕೂಲ್ ಡ್ರಿಂಕ್ಸ್ ಕುಡಿತಾ ಇದ್ದೀನಿ. ಕೂಲ್ ಡ್ರಿಂಕ್ಸ್ ಕುಡಿದು ನಮ್ಮ ಬ್ಯಾಡಗಿ ನೈಟ್ ಹೊತ್ತು ಹೆಂಗ್ ಕಾಣುತ್ತೆ ಅಂತ ತೋರಿಸ್ತಾ ಬರ್ರಿ. ಫ್ರೆಂಡ್ಸ್ ಇವಾಗ ಟೈಮು 12:30 ಆಗೈತಿ. 12:30 ಅಂದ್ರ ನಾನೀಗ ಕಾಕೋಲ್ ರೋಡ್ನಾಗ ಅದನಿ. ಇದು ಬ್ಯಾಡಗಿದು ಕಾಕೋಳಿಗೆ ಹೋಗೋ ರೋಡು ನೋಡ್ರಿ. ಇದು ಬ್ಯಾಡಗಿ ತಾಲೂಕ್ ಆಫೀಸು ಮತ್ತಿದು ಕಾಕೋಳಿಗೆ ಹೋಗೋ ರೋಡು ನೋಡ್ರಿ. ಫುಲ್ಲು ಲೈಟಿಂಗ್ಸ್ ಎಲ್ಲ ಹೆಂಗ್ ಅದಾವ ಬ್ಯಾಡಗ್ಯಾಗ. ಇದು ಒಂದು ರಸ್ತೆ ಮಾತ್ರ ಈ ತರ ಲೈಟಿಂಗ್ಸ್ ಇಂದ ಕಂಗೊಳಿಸೋದಷ್ಟೇ. ಮತ್ತೆ ಯಾವ ರಸ್ತೆಯಲ್ಲೂ ಲೈಟಿಂಗ್ಸ್ ಇರಲ್ಲ. ಅಲ್ಲಿ ನೋಡಿದ್ರಿಲ್ಲ ಇವಾಗ ಹೈವೇ ಅದು ಲೈಟಿಂಗ್ಸ್ ಇರೋದಿಲ್ಲ. ಇವಾಗ ಟೈಮು 1:30 ಆಗೈತಿ. 1:30 ಅಂದ್ರೆ ಅಂತ ಏನ್ ಟೈಮ್ ಅಲ್ಲ ಇದು. ನನಗೇನು ಇನ್ನೂ ನಿದ್ದೆ ಬಂದಿಲ್ಲ. ಮತ್ತ ಇನ್ನೂ ಕೆಲವರು ಎಚ್ಚರ ಇರ್ತಾರೆ. ಏನು ಎಲ್ರು ಅಂದ್ರೆ ಕೆಲವ್ರು ಮಾತ್ರ. ಕೆಲವ್ರು ಅಂದ್ರೆ ಹುಡುಗಿಯರ ಜೊತೆ ಒಬ್ಬೊಬ್ರು ಮೆಸೇಜ್ ಮಾಡ್ತಿರ್ತಾರೆ. ಇನ್ನು ಕೆಲವರು ನೈಟ್ ಶಿಫ್ಟ್ ಕೆಲ್ಸಕ್ಕೆ ಹೋಗಿರ್ತಾರೆ. ಅವರು ಕೂಡ ಎಚ್ಚರ ಇರ್ತಾರೆ. ಮತ್ತ ಹಳ್ಳಿ ಜನ ಅಂದ್ರೆ ಹೊಲಕ್ಕೆ ಹೋಗೋರು, ಹೊಲಕ್ಕೆ ನೀರ್ ಹಾಯಿಸೋರು ಇರ್ತಾರಲ್ಲ, ಇಷ್ಟಿಷ್ಟು ಟೈಮ್ ಅಂತ ಇರುತ್ತೆ. ಅದೊಂದು ಕರೆಂಟ್ ಬರೋದು ಬೋರಿಂದು. ಅದ್ರ ಸಲುವಾಗಿ ಎಚ್ಚರ ಇದ್ದು ಹೊಲಕ್ಕೆ ನೀರ್ ಹಾಯಿಸಿ ಬರ್ತಿರ್ತಾರೆ. ಇನ್ನು ಕೆಲವರು ಬಿಗ್ ಬಾಸ್ ನೋಡ್ತಿರ್ತಾರೆ. ಎಚ್ಚರ ಇರ್ತಾರೆ. ಅಂತ ಏನು ಎಲ್ರು ನಿದ್ದೆ ಮಾಡ್ತಿರಲ್ಲ 1:30ಗೆ. ಇನ್ನು ನೋಡ್ತಾ ಇದ್ದೀನಿ ನಾನು. ಅವಾಗ್ಲೂ ನಾನು ಬೈಕು, ಗಾಡಿ, ಕಾರು ಅಡ್ಡಾಡ್ತಿದ್ದಾವೆ. ಮತ್ತು ಲಾರಿ ಓಡಿಸೋರು, ಲಾರಿ ಡ್ರೈವರ್ಸ್ ಅವರು ಕೂಡ ಎಚ್ಚರ ಇರ್ತಾರೆ ಈ ಟೈಮಲ್ಲಿ. ನಂದೇನು ಅಂತ ಏನು ವಿಶೇಷತೆ ಇಲ್ಲ. ಬಟ್ ಚಾಲೆಂಜ್ ಮಾಡಿಬಿಟ್ಟಿದ್ದೀನಿ. ಆ ಚಾಲೆಂಜ್ನ ಕಂಪ್ಲೀಟ್ ಮಾಡೋವರೆಗೂ ಇವತ್ತು ನಿದ್ದೆ ಮಾಡಲ್ಲ. ನಾಳೆ ಬೆಳಗ್ಗಾಗೋವರೆಗೂ ಟ್ರೈ ಮಾಡ್ತೀನಿ. ನಮ್ಮ ಬ್ಯಾಡ್ಗ್ಯಾಗ ಎಲ್ಲಾ ರೋಡು ಖಾಲಿ ಅದಾವು. ಆದ್ರೆ ನಮ್ಮ ಬ್ಯಾಡಗಿ ಮೇನ್ ರೋಡ್ ಮಾತ್ರ ಖಾಲಿ ಇಲ್ಲ. ಈಗಾಗಲೇ ಟೈಮು 2 ಗಂಟೆ ಆಗೈತಿ. ಇನ್ನೂ ಆದ್ರೂ ಗಾಡಿ ಅಡ್ಡಾಡಕತ್ತಾವ ಆಗಲಿಂತನ. ಆದ್ರೆ ನಮ್ಮ ಬ್ಯಾಡಗಿ ಮೇನ್ ರೋಡ್ ಮಾತ್ರ ಸರಿ ಇಲ್ಲ. ನಿಮಗೆ ಹೆಂಗೈತೆ ಅಂತ ತೋರಿಸ್ತಾಂಬರಿ. ನೋಡ್ರಿ ನಮ್ಮ ಬ್ಯಾಡಗಿ ಮೇನ್ ರೋಡ್ ಪರಿಸ್ಥಿತಿ ಹಿಂಗೈತೆ ನೋಡ್ರಿ. ಬ್ಯಾಡಗಿ ಮೇನ್ ರೋಡ್ ಬಿಟ್ಟು ಉಳಿದ ಎಲ್ಲಾ ಕಡೆನೂ ರೋಡ್ ಎಲ್ಲ ಮಸ್ತ್ ಅದಾವ್ರಿಪ್ಪ. ಇದು ಒಂದು ಬ್ಯಾಡಗಿದೊಂದು ರೋಡ್ ಇಷ್ಟ ನೋಡ್ರಿ. ಇಲ್ಲಿ ಅಪ್ಗಳಿರುತ್ತೆ, ಡೌನ್ಗಳಿರುತ್ತೆ, ತಿರುವುಗಳಿರುತ್ತೆ, ಡೆಡ್ ಎಂಡ್ಗಳಿರುತ್ತೆ. ಇದು ಒಂದು ಮಾಡಾಕತ್ತಾರ, ಎಲ್ಲ ಪ್ಲ್ಯಾನ್ ಮಾಡ್ಯಾರ. ಆದ್ರೆ ಇನ್ನೂ ಆಗಿಲ್ಲ. ಯಾಕಂತ ನಮಗೂ ಇನ್ನೂ ಗೊತ್ತಿಲ್ಲ. ಅವ್ರು ಪ್ಲ್ಯಾನ್ ಮಾಡಕತ್ತ ಭಾಳ ವರ್ಷ ಆಯ್ತು. ನೋಡ್ರಿ ನೀವು ಪೂರ್ತಿ ಬ್ಯಾಡಗಿ ಮೇನ್ ರೋಡ್ ಪೂರ್ತಿ ನೋಡ್ಕೊಂತ ಬಂದ್ರೆ ಇಂಥವ ಹಳ್ಳ ಕೊಳ್ಳ ಸಿಗದ್ ನಿಮಗೆ. ನೋಡ್ರಿ ಎಷ್ಟು ನೀರು ನಿಂತತಿ. ಈಗ ಟೈಮು ಒಂದು ಎಷ್ಟಾಗೈತಿ ಅಂದ್ರೆ ತಡ್ರಿ ನೋಡ್ತೇನೆ, ನಾನು ನೋಡಿಲ್ಲ. ಫ್ರೆಂಡ್ಸ್ ಈಗ ಟೈಮು 3 ಗಂಟೆ ಆಗೈತಿ. 3 ಗಂಟೆ ಆಗೈತಿ. ನಾನಂತೂ ಬಿಸ್ಕಿಟ್ ಏನು ತಿಂದಿಲ್ಲ. ಆದ್ರೆ ಇಲ್ಲೊಂದು ನಾಯಿ ಐತಿ, ನಾಯಿಗೆ ಹಾಕೊಂಬರ್ರಿ. ತಡ್ರಿ ನಿಮಗ್ ತೋರಿಸ್ತೇನೆ. ಅದು ಕಾಣಲ್ಲ ನಾಯಿ. ಹಾಯ್ ಮಾಡು. ನಿಂದು ತಾಯಿ ಗುಣ ಇಲ್ಲ ನಿಂದು. ತಿನ್ನಾಕ ಹಾಕಿ ಹಾಯ್ ಮಾಡ ಅಂದ್ರೆ ಏನಂತದ ಅದು. ಪಾಪ ಅದ ಪಾಡಿಗೆ ಅದು ತಿಂತತಿ. ನಮ್ಮಂಗದು ನಾವು ನೋಡಿದ್ರ ಸುಮ್ನೆ ನಾಯಿ ಅಡ್ಡಾಡಕತ್ತವಿ. ಅದು ಅದ್ರ ಸುಮ್ನ ಮಕ್ಕಂದಿತ್ತು ಪಾಪ. ಇವಾಗ ನಾ ಗಾಡಿ ಮೇಲೆ ಕೂತ್ಕೊಂಡನಿ. ಬರ್ರಿ ಎಲ್ಲಾರ ಸ್ವಲ್ಪ. 3 ಗಂಟೆ ಆಗೈತಿ ಗುರು, ಇನ್ನೂ ಅದ್ರ ನಿದ್ದೆ ಬಂದಿಲ್ಲ.
ಯಾಕಂತ ನನಗೂ ಗೊತ್ತಿಲ್ಲ 3 ಗಂಟೆ ಆದರೂ ರೀಲ್ಸ್ ನೋಡ್ಕೊಂತ ಬಿಗ್ ಬಾಸ್ ನೋಡ್ಕೊಂತ ಕೂತ್ಕೊಂಡಿದ್ದೆ. ಆ್ಯಂಡ್ ಒಂದು ಮೂವಿ ನೋಡಿದೆ 45. ಇವಾಗ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕನ್ನೋ ಪ್ಲ್ಯಾನ್ ಇಲ್ಲ, ಬಟ್ ಎಲ್ಲಿಗಾದ್ರೂ ಹೋಗಿ ವಿಡಿಯೋ ಮಾಡ್ತಾನೆ. ಫ್ರೆಂಡ್ಸ್ ಇವಾಗ ಟೈಮು 3:15 ಆಗೈತಿ. ಈಗ ನಾನು ಎಲ್ಲಿದ್ದೇನೆ ಅಂದ್ರೆ ಇದು ಬ್ಯಾಡಗಿ ಫೇಮಸ್ ರಾಮಕಟ್ಟಿ ಅಂತಾರ. ಬಟ್ ಇದಕ್ಕೆ ಹೆಸರು ಏನಿದ್ದಿಲ್ಲ ಮೊದಲಿಗೆ. ಇವಾಗ ಈ ರಾಮಕಟ್ಟಿಗೆ ಒಂದು ಹೆಸರು ಕೊಟ್ಟಾರ. ಆ ಹೆಸರು ಏನಂತ ಅಂದ್ರೆ ನೀವ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ರಾಮಕಟ್ಟಿ ಸರ್ಕಲ್. ಈ ರಾಮಕಟ್ಟಿ ಸರ್ಕಲ್ಲು ಅಂತ ಏನಿದ್ದಿಲ್ಲ, ಒಟ್ಟು ರಾಮಕಟ್ಟಿ ಅಂತ ಅಂತಿದ್ರು. ಈ ಕಡೆ ಹೋದರೆ ಗುಮ್ನಳ್ಳಿ ರೋಡು, ಈ ಕಡೆ ಹೋದರೆ ಅಗಸ್ನಹಳ್ಳಿ ರೋಡು, ಈ ಕಡೆ ಹೋದರೆ ರಟ್ಟಿಹಳ್ಳಿ ರೋಡು, ಈ ಕಡೆ ಹೋದರೆ ನಿಮಗೆ ಈಗ ಬಂದ್ವಲ್ಲ ನಾವು ಅದೇ ರೋಡ್ ಇದು. ಅಂದರೆ ಇದು ಮೇನ್ ರೋಡಿಗೆ ಹೋಗತ್ತೆ ಬ್ಯಾಡಗಿದು. ಆ್ಯಂಡ್ ಈ ಸರ್ಕಲಿಗೆ ಯಾವುದೇ ಹೆಸರು ಇದ್ದಿಲ್ಲ, ಇವಾಗ ಸರ್ಕಲಿಗೆ ಹೆಸರು ಕೊಟ್ಟಾರ. ಬರ್ರಿ ನೋಡೋಣ ಫ್ರೆಂಡ್ಸ್. ಸರ್ಕಲಿಗೆ ಹೆಸರು ಫ್ರೆಂಡ್ಸ್ ಫುಲ್ಲು ಲೈಟ್ ಐತಿ, ಕಾಣಕೋಲ್ತ ಹೆಸರು. ಅದು ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ವೃತ್ತ ಅಂತ ಹೆಸರು ಕೊಟ್ಟಾರ. ನೀವು ಫೋಟೋ ಕ್ಲಿಕ್ ಮಾಡಿದ್ರೆ ಅದು ಬರುತ್ತಿಲ್ಲ ನೋಡಂತಾರೆ. ಫೋಟೋ ಆದರೂ ಹಾಕ್ತಾನೆ. ಫ್ರೆಂಡ್ಸ್ ಇವಾಗ ಟೈಮು 4 ಗಂಟೆ ಆಗೈತಿ. ಇದು ನಮ್ಮ ಏರಿಯಾ ನೋಡ್ರಿ. 4 ಗಂಟೆಗೆ ನಮ್ಮ ಓಣಿಗೆ ಬಂದ ನಾನು ವಾಪಸ್ಸು ಸ್ವಲ್ಪ ನಿಧಾನ ಮಾತಾಡಕತ್ತೀನಿ. ಯಾಕಂದ್ರೆ ಯಾರು ಎದ್ದು ಮತ್ತೆ ಕ್ಯಾರ್ಲಿ ಹೊಡೆದ್ರೆ ಏನು ಮಾಡ್ಬೇಕಪ್ಪ. ಹಂಗಾಗಿ ಇದು ನಾನು ಬೈಕ್ ಬರ್ರಿ ತೋರಿಸ್ತಾನೆ. ಬೈಕ್ನ ಇಲ್ಲಿ ನಿಲ್ಸೀನಿ. ಆ್ಯಂಡ್ ಇವಾಗ ಮನೆಗೆ ಬಂದಿದ್ದೀನಿ. ಮನೆಗೆ ಯಾಕಂದ್ರೆ ನೀರು ಕುಡಿಯೋಕಂತ ಬಂದನಿ. ಹಂಗಾಗಿ ಬಾಗ್ಲು ಓಪನ್ ಐತೇನ ಅನಿಸ್ತತಿ. ಸದ್ಯಕ್ಕೆ ಯಾಕೋ ಬಾಗ್ಲ ಓಪನ್ ಮಾಡಿ ನಿಲ್ಸ್ಯ ನಮ್ಮ ತಮ್ಮ. ಈಗ ಏನ್ ಮಾಡತ್ತ ನೋಡ. ಹೋಗ ಮರೆ ಬರೋಬ್ಬರಿ ಮಕ್ಕಮಟನ. ಇವ್ ನೋಡಿ ನಂಗ ನಿದ್ದೆ ಬರಾಕತ್ತಾವು. ಇಷ್ಟತನ ಹೊರಗಿದ್ರು ನಿದ್ದೆ ಬಂದಿದ್ದಿಲ್ಲ ನನಗೆ. ಸುಮ್ಮನೆ ತಿರ್ಗಾಡ್ಕೊಂತ ಅಡ್ಡಾಡ್ಕೊಂತ ಇದ್ದೆ. ಆದ್ರೆ ಇವನ್ ನೋಡಿ ಮೇಲೆ ನಿದ್ದೆ ಬರಾಕತ್ತಾವು. ಹೆಂಗ್ ಮಾಡ್ಲಿ? ಬೇಡ ಚಾಲೆಂಜ್ ಪಕ್ಕ ಅಂತ ಪಕ್ಕ. ಫ್ರೆಂಡ್ಸ್ ಇವಾಗ ಟೈಮು 4:15 ಆಗೈತಿ. ಯಾಕೋ ನಿದ್ದೆ ಭಾಳ ಎಳ್ಯಾಕತ್ತವು ನೋಡ್ರಿ. ಇವ್ನು ನೋಡ್ರಿ ಹೆಂಗ್ ಮಕ್ಕಂದ. ನಮ್ಮ ತಮ್ಮ ಆರಾಮ್ ಮಕ್ಕಂದನ. ಇವನ್ ನೋಡಿದ್ರೆ ಅರ್ಧಕ್ಕ ನನಗೆ ಹೊಟ್ಟೆ ಉರಿಯಾಕತ್ತೈತಿ. ಆರಾಮ್ ಎಷ್ಟು ನಿದ್ದೆ ಮಾಡಕತ್ತಾನಲ್ಲ ಅಂತಂದು. ಅದ್ರ ಬರೀ ಬೆಳಗ್ಗೆ ನೋಡಿದ್ರ ಜಲ್ದಿ ಎದ್ದೇಳಲ್ಲ ಇವ. ಒಂದು 10 ಗಂಟೆನೇ ಎದ್ದೇಳ್ತಾನ. ನನಗೆ ನೋಡಿದ್ರ 7 ಗಂಟೆ 7:30 ಹಿಂಗೆ ಎಚ್ಚರ ಆಗ್ಬಿಡ್ತೈತಿ. ಏನು ಮಾಡೋಕ್ಕಾಗಲ್ಲ. ಚಾಲೆಂಜ್ ತಗೊಂಡಿವಿ ಅಂದರೆ ಮಾಡಲೇಬೇಕಲ್ಲ. ಇವಾಗ ನೀರು ಕುಡ್ದನಿ. ಮತ್ತೆ ಹೊರಗೆ ಎಲ್ಲಿ ಹೋಗ್ಬೇಕನ್ನೋ ಗೊತ್ತಾಗತ್ತಿಲ್ಲ. ಸುಮ್ಮನೆ ಬೈಕ್ ಬಿಡಂಬರ್ರಿ ಫ್ರೆಂಡ್ಸ್. ಇವಾಗ ಟೈಮು 4:30 ಆಗೈತಿ. ಅಡಿಕೆ ಶೀಟ್ ಹಾಕ್ಯಂದನಿ. ಯಾಕಂದ್ರೆ ತಂದಿದ್ದು ಉಪಯೋಗ ಆಗ್ಬೇಕಲ್ಲ. ಹಂಗಾಗಿ ನಿದ್ದೆ ಒಂದು ಭಾಳ ಬರ್ತೈತಿ ಗುರು. ಅದು ಹೆಂಗೆ ಎಚ್ಚರ ಇರ್ತಾರನ್ನೋ ಕೆಲಸ ಮಾಡೋರು. ಬಟ್ ಅವ್ರಿಗೇನೋ ಕೆಲಸ ಮಾಡ್ತಿರ್ತಾರಲ್ಲ, ಹಂಗಾಗಿ ಏನಾದರೂ ಅವರು ಟೈಮ್ ಹೋಗೋದು ಗೊತ್ತಾಗಲ್ಲ ಅನಿಸ್ತತಿ. ಆದ್ರೆ ನನಗೆ ಮಾತ್ರ ಟೈಮ್ ಕಳೆಯೋದು ಭಾಳ ಕಷ್ಟ ಆಯ್ತು. ನಾನು ರೀಲ್ಸ್ ನೋಡೋದು, ಮತ್ತು ಏನಾದರೂ ಮೂವಿ ಆ್ಯಂಡ್ ಮತ್ತು ವಿಡಿಯೋ ಎಡಿಟ್ ಮಾಡೋದು, ಈ ಥರ ಫೋಟೋ ಎಡಿಟ್ ಮಾಡೋದು, ಈ ಥರ ಮಾಡ್ತಾಯಿದ್ದೆ. ಅದಕ್ಕೋಸ್ಕರ ಸ್ವಲ್ಪ ಟೈಮ್ನ ಹೆಂಗೋ ಕಳ್ಕೊಂಡೆ. ಆದ್ರೆ ಭಾಳ ಕಷ್ಟ ಆಗತ್ತೆ. ಆದ್ರೆ ನಿದ್ದೆ ಭಾಳ ಬರತೈತೆ ಫ್ರೆಂಡ್ಸ್. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಇವಾಗ ಹೋಗಿ ಮಲ್ಕೋಬೇಕಂತ ಅನಿಸಾಕತ್ತೈತಿ. ಆದ್ರೆ ಇನ್ನೂ ನೋಡ್ರಿ, ಇನ್ನೂ ಆದರೂ ಬೆಳಕರ್ದಿಲ್ಲ. ಹಾಗಾಗಿ ಸ್ವಲ್ಪ ಆದರೂ ಬೆಳಕು ಕಾಣ್ತು ಅಂದರೆ ನಿಮಗೆ ತೋರಿಸಿ ಹೋಗಿ ಮಲ್ಕೊಂಬಿಡ್ತೀನಿ. ಆವಾಗ ನನ್ನ ಚಾಲೆಂಜ್ ಕಂಪ್ಲೀಟ್ ಆಕೈತಿ. ಫ್ರೆಂಡ್ಸ್ ನಂಗೆ ನಿಜವಾಗ್ಲೂ ನಿದ್ದೆ ತಡ್ಕೊಳೋದು ಆಗತ್ತಿಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಇಲ್ಲೇ ಮಲ್ಕೊಂಬಿಡೋಣ ಅನ್ಸತೈತಿ. ನಿನ್ನ ಜನ್ಮಕ್ಕೆ ಹೋಗೋ. ಆದ್ರೆ ಏನು ಮಾಡೋದು, ಚಾಲೆಂಜು. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು. ಫ್ರೆಂಡ್ಸ್ ನನಗೆ ಈ ನಿದ್ದೆಗಣ್ಣಲ್ಲಿ ಎಲ್ಲಿಗಾದ್ರೂ ಹೋಗ್ಬೇಕಂತ ಅನ್ಸಕತ್ತಿಲ್ಲ. ಯಾಕಂದ್ರೆ ಈ ನಿದ್ದೆಗಣ್ಣಾಗ ಅದನ್ನ ಮೊದಲು ಎಲ್ಲಾರ ಬೈಕಿಗೆ ಹಾಕಿದೆ ಅಂದ್ರೆ ಏನು ಮಾಡ್ತೀರಿ. ಹಾಗಾಗಿ ಎದಕ್ಕೆ ಬೇಕಪ್ಪ ಸುಮ್ಮನೆ. ಮೊದಲ ಹೆಲ್ಮೆಟ್ ಏನು ತಂದಿಲ್ಲ ನಾನು. ಹಾಗಾಗಿ ಹೊತ್ತು ಮುಳುಗೋವರೆಗೂ ಈ ಗ್ರೌಂಡ್ನಾಗ ಸ್ವಲ್ಪ ಅಡ್ಡಾಡಿ ಆಮೇಲೆ ಹೊತ್ತು ಮುಳುಗಿ ಮೇಲೆ ನಿಮಗೆ ಸ್ವಲ್ಪ ಬೆಳಕು ತೋರಿಸಿ ಮನೆಗೆ ಹೋಗಿ ಮಲ್ಕೊಂಬಿಡ್ತೀನಿ. ಫ್ರೆಂಡ್ಸ್ ನನಗೆ ಈ ಟೈಮ್ನಾಗ ಒಂದು ಹಾಡು ನೆನಪು ಬರೋದೈತಿ. ಹೇಳ್ತಂಗೆ ಕೇಳ್ರಿ. 1:30 ನೈಟಿನಲ್ಲಿ ಒಂಟಿ ರೋಡಿನಲ್ಲಿ ನಿನ್ನ ಹೆಸರು ಕೂಗಿದು, ಸೌಂಡಿನಲ್ಲಿ ನೋವಿದೆ,
ಹಾಟು ಎಂಬ ಟೆಂಟಿನಲ್ಲಿ ಲೂಟಿ ಮಾಡುವಂತೆ ನಿನ್ನ ಸ್ಮೈಲು ಬಂದಿದ್ದು. ಫ್ರೆಂಡ್ಸ್ ಇವಾಗ ಟೈಮು ಒಂದು 5 ಗಂಟೆ ಆಗೈತಿ. ಟೈಮು ಆಗ್ತಾ ಯಾಕೋ ಚಳಿ ತುಂಬ ಆಗ್ತಾ ಐತಿ. ಬೆಳಗ್ಗೆ ಮುಂಜಾನೆ ಭಾಳ ಅಲ್ಲ ಥಂಡಿ, ಅದ್ರಾಗ ಬೇರೆ ಇದು ಚಳಿಗಾಲ ಬೇರೆ, ಹಂಗಾಗಿ ಚಳಿ ಭಾಳ ಹಾಕಾಕತ್ತೈತಿ. ಆದ್ರೂ ನಾ ಇದನ್ನ ಹಾಕೊಂಡಿಲ್ಲ, ಯಾಕಂದ್ರೆ ವಿಡಿಯೋದಾಗ ಸಣ್ಣ ಹುಡ್ರು ಕಾಣ್ತಾನೆ, ಹಂಗಾಗಿ ಹಾಕೊಂಡಿದ್ದೆ ಎಷ್ಟತನ. ಇವಾಗ ವಿಡಿಯೋ ಮಾಡೋ ಹೊತ್ತಿನಾಗ ತೆಗ್ದಾನಿ. ರೀಲ್ಸ್ ನೋಡಿದೆ, ಪಿಕ್ಚರ್ ನೋಡಿದೆ, ಬಿಗ್ ಬಾಸ್ ನೋಡಿದೆ, ಮತ್ತು ಹಾಡು ಹೇಳಿದೆ. ಆದರೂ ಈ ನಿದ್ದೆ ಮಾತ್ರ ಹೊಂಟಿಲ್ಲ ನನಗೆ. ಅದು ಈ ಹಾಳ ಸೂರ್ಯ ಯಾವಾಗ ಬರ್ತಾನೋ ಏನೋ ಗೊತ್ತಿಲ್ಲ. ಅವ ಬಂದ್ಮೇಲೆ ಅಲ್ವಾ ನನ್ನ ನಿದ್ದೆ. ಹಂಗಾಗಿ ಫ್ರೆಂಡ್ಸ್ ಬರೋಬ್ಬರಿ ತಂಡೈತೈತೆ ನನಗಂತೂ. ಅಂತೂ ಇಂತೂ ಬೆಳಕಾತು. 7 ಗಂಟೆ ಆಗೈತಿ ಇವಾಗ ಟೈಮು. ನಾ ಇಷ್ಟೊತ್ತನೂ ಫುಲ್ ಬ್ಯಾಡಿ ಎಲ್ಲ ಸುತ್ತಾಡ್ಕೊಂಡು ಬಂದೆ. ಆ ಥಂಡಿ ಹೊಡೆದಕ್ಕೆ ನನಗಂತೂ ಫೋನ್ನಾಗ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ, ಹಂಗೆ ತಂಡಿತ್ತು. ಇದನ್ನೆಲ್ಲ ಹೊಚ್ಕೊಂಡು ಸುಮ್ಮನೆ ಬೈಕ್ನೇ ಸುತ್ತಾಡಕತ್ತಿದ್ದೆ. ಅಂತೂ ಇಂತೂ ಬೆಳಕರಿತು. ಒಂದು ಟೀ ಕುಡಿದು ಮಲ್ಕೊಂಬಿಟ್ರೆ ನಾನು ನೋವು ಎಲ್ಲರೂ ಮಲ್ಕೊಂಡು ಎದ್ದಾರು. ಈಗ ನೋಡಿದ್ರೆ ನಾನು ನೋಡಿದ್ರೆ ಇಷ್ಟೊತ್ತನ ಎಚ್ಚರಿದ್ದು ಈಗ ಹೋಗಿ ಮಲ್ಕೋಬೇಕು. ಆದರೂ ಚಾಲೆಂಜ್ನ ನಾನು ಕಂಪ್ಲೀಟ್ ಮಾಡೀನಿ. ಫ್ರೆಂಡ್ಸ್ ನಿಮಗೆ ಈ ಚಾಲೆಂಜ್ ಏನಾದ್ರು ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ. ನೋಡಿರಿ ಸೂರ್ಯನ ತೋರಿಸ್ತೇನೆ ನಿಮಗೆ. ನಿದ್ದೆ ವಿಕ್ಸ್ನ ಮಾತ್ರೆ ತಗೊಳ್ಳಿ, ಕಿರಿಕಿರಿ ದೂರಗೊಳಿಸಿ. ನೋಡ್ರಿ ಇನ್ನೂ ಮುಖ ನಾನು. ನಮ್ಮ ತಮ್ಮ ಬರೋಬ್ಬರಿ ನಿದ್ದೆ ಹೊಡ್ಯಾತಾನ ಬಂದು. ನಾವು ಸ್ವಲ್ಪ